ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್. ಹೌದು, ರಾಯಬಾಗ್ ತಾಲೂಕಿನ ಚಿಂಚಲಿ ಮಾಯಕ್ಕ ದೇವಿ ಜಾತ್ರೆ ನಿಮಿತ್ತ ಎಲ್ಲ ಬಾರ್ ಹಾಗೂ ಮದ್ಯದ ಮಳಿಗೆಗಳು ಬಂದ್ ಮಾಡುವಂತೆ ಬೆಳಗಾವಿ ಡಿಸಿ ಅವರಿಗೆ ಕ್ರಮ ಕೈಗೊಳ್ಳಲು ಹೈಕೋರ್ಟ್ ಆದೇಶ ಮಾಡಲಾಗಿತ್ತು. ಆದರೂ ಕ್ರಮ ಕೈಗೊಳ್ಳದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ 4 ದಿನಗಳ ಹಿಂದೆಯೇ ಡಿಸಿ ಅವರಿಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಕ್ರಮ ಕೈಗೊಳ್ಳಲು ವಿಳಂಬ ಮಾಡುತ್ತಿರುವ ಡಿಸಿ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ಕೂಡ ಇವತ್ತಿನ ದಿವಸ ದಾಖಲಾಗಿದೆ. ಈ ಕುರಿತಂತೆ ಪ್ರಗತಿಪರ ರೈತ ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹಾಗೂ ಗ್ರಾಮಸ್ಥರು, ಅರ್ಜಿದಾರರು ಸೇರಿ ನ್ಯಾಯವಾದಿಗಳ ಮುಖಾಂತರ ಬೆಳಗಾವಿ ಡಿಸಿ ವಿರುದ್ಧ ರಾಯಭಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ಚಿಂಚಲಿ ಗ್ರಾಮದ ಮಾಯಕ್ಕ ದೇವಿ ಜಾತ್ರೆಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡುವ ಕುರಿತು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆದರೆ ಪ್ರಾಧಿಕಾರಗಳು ಯಾವುದೇ ಥರದ ಕ್ರಮ ಕೈಗೊಳ್ಳದ ಕಾರಣ ಎಲ್ಲ ಸದರಿ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಕೂಡಿಕೊಂಡು ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿ ರಿಟ್ ಅರ್ಜಿ ದಾಖಲಿಸ್ತಾರೆ. ಆ ರಿಟ್ ಅರ್ಜಿಯಲ್ಲಿ ಇಮಿಡಿಯೇಟ್ ಮಾನ್ಯ ಉಚ್ಚ ನ್ಯಾಯಾಲಯವು ಬಾರ್ಗಳನ್ನ ಮದ್ಯ ಮಾರಾಟವನ್ನು ಬಂದ್ ಮಾಡಬೇಕಂತ ಡಿ ಸಿ ಅವರಿಗೆ ನಿರ್ದೇಶನ ನೀಡುತ್ತದೆ. ಆದರೆ ಡಿ ಸಿ ಅವರು ಸುಮಾರು ಇವತ್ತಿಗೆ 4 ದಿನ ಕಳೆದರು. ಆದರೆ 4 ದಿನ ಕಳೆದರೂ ಸಹಿತ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ದಿನಾಂಕ 31/1/2026 ಆದೇಶ ಮಾಡಿರುತ್ತದೆ. ಆ ಸದರಿ ಆದೇಶವನ್ನು ನ್ಯಾಯಾಲಯದ ಮುಖಾಂತರ ಡಿ ಸಿ ಅವರು ಹೋಗಿದೆ. ಮತ್ತು ನಾವು ಕೂಡ ಡಿ ಸಿ ಅವರಿಗೆ ರವಿವಾರ ರಜೆ ಇರೋ ಕಾರಣ ಇಮೇಲ್ ಮುಖಾಂತರ ಕಳಿಸಿದ್ದೀವಿ. ಅದು ತದನಂತರ ಸೋಮವಾರ ದಿವಸ ಹೋಗಿ ಡಿ ಸಿ ಅವರಿಗೆ ಖುದ್ದಾಗಿ ಭೇಟಿನೂ ಕೂಡ ಆಗಿದ್ದೀವಿ. ಆಗಲೂ ಸಹಿತ ಡಿ ಸಿ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ನಿನ್ನೆ ಮತ್ತೆ ನಮ್ಮ ರೈತ ಸಂಘದ ಹೋರಾಟಗಾರರು, ಗ್ರಾಮಸ್ಥರು ಕೂಡಿಕೊಂಡು ಡಿ ಸಿ ಅವರಿಗೆ ಮತ್ತೆ ಮನವಿ ಸಲ್ಲಿಸಿದರು. ಆದರೂ ಸಹಿತ ಡಿ ಸಿ ಅವರು ನಾನು ವಿಚಾರಣೆ ಮಾಡ್ತೀನಿ, ಒಪಿನಿಯನ್ ತಗೋತೀನಿ ಅಂತ ಹೇಳ್ತಾರೆ. ಆದರೆ ಇದು ಜಾತ್ರೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗುವ ಉದ್ದೇಶದಿಂದ ಸಾರ್ವಜನಿಕರು ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿ ಆದೇಶವನ್ನು ಪಡ್ಕೊಂಡಿದ್ದಾರೆ. ಈಗ ಇದು ಸಾರ್ವಜನಿಕ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದು ಡಿ ಸಿ ಅವರ ಕರ್ತವ್ಯ, ಅದು ಆದ್ಯ ಕರ್ತವ್ಯ. ಇದನ್ನು ಅವರು ಇಮಿಡಿಯೇಟ್ ಮಾಡಬೇಕಾಗಿತ್ತು ನ್ಯಾಯಾಲಯ ಆದೇಶ ಪ್ರಕಾರ. ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದು ಡಿ ಸಿ ಅವರು ಯಾರು ಒಪಿನಿಯನ್ ತಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರ ಒಂದು ಪವರ್ ಇದೆ ಡಿ ಸಿ ಅವರಲ್ಲಿ. ಅವರು ಇಮಿಡಿಯೇಟ್ ನ್ಯಾಯಾಲಯ ಆದೇಶ ಪ್ರಕಾರ ಒಂದು ಆದೇಶ ಹೊರಡಿಸಬೇಕಾಗಿತ್ತು. ಇಲ್ಲಿವರೆಗೂ ಹೊರಡಿಸಿಲ್ಲ. ಅದರಿಂದ ಈಗ 3-4 ದಿವಸಗಳಿಂದ ಏನೇನಾಗ್ತಾ ಇದ್ದು, ಇದಾದ ನಂತರ ನಿನ್ನೆ ಎಲ್ಲ ಅರ್ಜಿದಾರರು, ಸಾರ್ವಜನಿಕ ಹಿತಾಸಕ್ತಿ ಉಳ್ಳವರು ಮತ್ತೆ ಹೈಕೋರ್ಟ್ ಮೊರೆ ಹೋಗಿ ನ್ಯಾಯಾಂಗ ನಿಂದನ ಪ್ರಕರಣ ಡಿ ಸಿ ಅವರ ಮೇಲೆ ದಾಖಲಿಸಿದ್ದಾರೆ. ಆದ ಕಾರಣ ಈಗ ಈ ಪ್ರೆಸ್ ಮೀಟ್ ಮುಖಾಂತರ ಡಿ ಸಿ ಅವರು ಇಮಿಡಿಯೇಟ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಬಾರ್ಗಳನ್ನ ಬಂದ್ ಮಾಡಿಸ್ಬೇಕು. ಏನಿದು ಜಾತ್ರೆಗಳು ಪ್ರತಿ ವರ್ಷ ಒಂದು ಸಲ ಇತ್ತು. ಒಂದು ವರ್ಷದಲ್ಲಿ ಒಂದು 6-7 ದಿನ ಬಂದ್ ಮಾಡಿದ್ರೆ ಏನಾಗುತ್ತೆ? ಪ್ರತಿ ವರ್ಷ ಬಾರ್ಗಳು ಸ್ಟಾರ್ಟ್ ಇರ್ತವೆ. ಅವು ಜಾತ್ರೆ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ನಮ್ಮ ಚಿಂಚಲಿ ಗ್ರಾಮದ ಗ್ರಾಮಸ್ಥರು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಮಾನ್ಯ ನ್ಯಾಯಾಲಯದಿಂದ ಆದೇಶ ಪಡ್ಕೊಂಡಿದ್ದಾರೆ. ಸದರಿ ಆದೇಶದ ಪ್ರಕಾರ ಮಾನ್ಯ ಡಿ ಸಿ ಅವರು ತಕ್ಷಣ ಆದೇಶ ಮಾಡಿ ಜಾತ್ರೆಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕಂತ ನಮ್ಮದು ವಿನಂತಿ ಇರ್ತದೆ. ಸರ್, ಡಿ ಸಿ ಅವರು ಯಾಕೆ ನಿರ್ಲಕ್ಷ್ಯ ಮಾಡಬೇಕು? ಅಲ್ಲ, ಡಿ ಸಿ ಅವರು ಏನಿದೆ ಅಬಕಾರಿ ಲಾಬಿನೋ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದೋ ಈ ರೀತಿ ಮಾಡ್ತಾ ಇದ್ರು ನಮ್ಗೆ ಗೊತ್ತಿಲ್ಲ. ಅವ್ರು ಯಾವ ಒತ್ತಡಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ